ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು SLVM ಟೈಲರಿಂಗ್ ಕ್ಲಾಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಮಷಿನ್ ತೊಗೊಂಡ್ರೆ ಎಂಬ್ರಾಯ್ಡ್ರಿಗೆ ಚೆನ್ನಾಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಎಲ್ಲರೂ ಜಾಸ್ತಿ ಡಿಮ್ಯಾಂಡ್ ಇರ್ತಾ ಇದೆ, ಯಾವ ಮಷಿನ್ ತೊಗೋಬೇಕು ಪ್ಲೀಸ್ ಸಜೆಸ್ಟ್ ಮಾಡಿ, ಯಾವ ಮಷಿನ್ ತಗೋಬೇಕು ಪ್ಲೀಸ್ ಸಜೆಸ್ಟ್ ಮಾಡಿ ಅಂತ ತುಂಬಾ ಕಮೆಂಟ್ಸಲ್ಲಿ ಬರ್ತಾಯಿತ್ತು ಮತ್ತು ಕಾಲ್ ಕೂಡ ಮಾಡ್ತಾಯಿದ್ರು. ನಾನು 2 ಡೇಸಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ನಾನು ತುಂಬ ಬ್ಯುಸಿ ಇದ್ದೆ, ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಯಾವ ಮಿಷಿನ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಮತ್ತು ಆ ಮಷಿನ್ ಅಮೌಂಟ್ ಎಷ್ಟು, ಮತ್ತು ಅದು ಎಲ್ಲಿ ಸಿಗುತ್ತೆ, ಆ ಮಷಿನ್ ಎಲ್ಲಿ ಸಿಗುತ್ತೆ, ಮತ್ತು ಯಾವ ಸ್ಟೇಟಲ್ಲಿ ಯಾವ ಮಿಷಿನ್ ಅವೈಲಬಲ್ ಇದೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಆ ಮಿಷಿನ್ ಯಾವುದು ಅಂತ ನೋಡೋಣ. ಮತ್ತು ನಿಮ್ಮ ಹತ್ರನೂ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಮಿಷಿನ್ ತೊಗೊಳಕ್ಕಾಗದೇ ಇರೋರು, ಅಂದರೆ ಎಂಬ್ರಾಯ್ಡ್ರಿ ಮಿಷಿನ್ನ ತೊಗೊಳಕ್ಕಾಗದೇ ಇರೋರು, ಜಿಗ್ಜಾಗ್ ಮಷಿನ್ ಇದ್ದರೆ ಸಾಕು, ವಿಡಿಯೋ ಮಾಡ್ಬೋದು, ಎಂಬ್ರಾಯ್ಡ್ರಿ ಮಾಡ್ಬೋದು. ಆ ಎಂಬ್ರಾಯ್ಡ್ರಿ ಯಾವ ಥರ ಮಾಡೋದು ಆ ಜಿಗ್ಜಾಗ್ ಮಿಷಿನಲ್ಲಿ, ಮತ್ತು ಯಾವ ಜಿಗ್ಜಾಗ್ ಮಿಷಿನ್ ಇದ್ದರೆ ಎಂಬ್ರಾಯ್ಡ್ರಿ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ ಯಾವ ಮಿಷಿನ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಎಲ್ಲರೂ ನೋಡ್ತಾ ಇರೋ ಥರ ಇದೇ ನಾನು ತೊಗೊಂಡಿರೋ ಮಿಷಿನ್ನು, ರ್ಯಾಲ್ಸನ್ ಅಂತ ಈ ಮಿಷಿನ್ ಹೆಸರು. ಮತ್ತು ನಾನು ಏನಪ್ಪ ಫಸ್ಟು ನನಗೆ ಯಾರೂ ಸಜೆಸ್ಟ್ ಮಾಡಿಲ್ಲ ಯಾವ ಮಿಷಿನ್ ತೊಗೋಬೇಕು ಏನು ಅಂತ. ನನಗೆ ಎಂಬ್ರಾಯ್ಡ್ರಿ ಬಗ್ಗೆ ಅಷ್ಟೊಂದು ಏನೂ ಗೊತ್ತಿರಲಿಲ್ಲ, ನನಗೆ ಸ್ಟಾರ್ಟಿಂಗ್ ಎಂಬ್ರಾಯ್ಡ್ರಿ ಬಗ್ಗೆ. ಆವಾಗ ನನ್ನ ಹ್ಯಾಂಡ್ ಎಂಬ್ರಾಯ್ಡ್ರಿನೇ ಫುಲ್ ಫೇಮಸ್ ಇದೆ ಅಂತ ಅಂದ್ಬಿಟ್ಟು ಹ್ಯಾಂಡ್ ಎಂಬ್ರಾಯ್ಡ್ರಿ ಕಲ್ತಿದ್ದೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಬೇಕಾದ್ರೆ ತುಂಬ ಹೆಲ್ತ್ ಇಶ್ಯೂಸ್ ಬರ್ತಾಯಿತ್ತು. ಅದಕ್ಕೆ ಎಲ್ಲರೂ ಬಂದಾಗ ನನಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಡ, ಬೀಡ್ಸ್ ಎಲ್ಲ ಡ್ಯಾಮೇಜ್ ಆಗುತ್ತೆ, ಮತ್ತು ಬೀಡ್ಸ್ ಎಲ್ಲ ಓಪನ್ ಆಗಿಬಿಡುತ್ತೆ, ಮತ್ತು ಕಲರ್ ಶೇಡ್ ಆಗುತ್ತೆ, ನಂಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಬೇಡ, ಮಷಿನ್ ಎಂಬ್ರಾಯ್ಡ್ರಿ ಹಾಕೊಡಿ, ಮಷಿನ್ ಎಂಬ್ರಾಯ್ಡ್ರಿ ಹಾಕೊಡಿ ಅಂತ ಕೇಳ್ತಾಯಿದ್ರು. ಆಮೇಲೆ ನಾನು ಯಾಕೆ ನಾನು ಮಷಿನ್ ಎಂಬ್ರಾಯ್ಡ್ರಿ ಕಲಿಬಾರ್ದು ಅಂತ ತುಂಬ ಎಂಬ್ರಾಯ್ಡ್ರಿ ಮಿಷಿನ್ಸ್ ಎಲ್ಲ ನಾನು ತೊಗೊಳಕ್ಕೆ ಟ್ರೈ ಮಾಡಿದೆ. ಆದರೆ ನನಗೆ ಯಾಕೋ ತುಂಬ ಹೆಚ್ಚಿನ ಬಂಡವಾಳ ಹೂಡಿಕೆ ಹಾಕಬೇಕು ಅಂತ ನನಗನ್ನಿಸ್ತು. ಅದಕ್ಕೆ ಅವಾಗ ನಾನು ಏನು ಡಿಸೈಡ್ ಮಾಡಿದೆ ಅಂತಂದರೆ, ನಾನು ಅಷ್ಟೊಂದೆಲ್ಲ ಬಂಡವಾಳ ಹಾಕ್ಬಿಟ್ಟು ಯಾವ ಥರ ಎತ್ತೋದು, ನಾನು ಅದು ಈ ಹಳ್ಳಿಲಿ ಬಿಸ್ನೆಸ್ ಮಾಡ್ತಾ ಇರೋದು, ಯಪ್ಪ ಬೇಡ, ಈ ಮಿಷಿನ್ ಸವಸಾನೆ ಬೇಡ, ಕೇಳ್ಕೊಳ್ಳಿ, ಬೇಕಾಗಿರೋ ಮಷಿನ್ ಎಂಬ್ರಾಯ್ಡ್ರಿ ಬೇರೆ ಕಡೆನೇ ಮಾಡಿಸ್ಕೊಳ್ಳಿ, ನಂದೇನು ಬಿಸ್ನೆಸ್ ಇದೆಯೋ ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟಿದೆ. ಮತ್ತು ನನಗೆ ಉತ್ಸಾಹ ಬಂತು ಮನಸ್ಸಲ್ಲಿ, ಯಾಕೆ ನಾನು ಮ್ಯಾನ್ಯುಯಲಲ್ಲೇ ಟ್ರೈ ಮಾಡಬಾರ್ದು ಅಂತ. ಆವಾಗ ಏನು ಮಾಡಿದೆ, ನಾನು ಸ್ವಲ್ಪ ಹೋಗಿ ವಿಚಾರಿಸಿದೆ ಬೇರೆ ಕಡೆ ಎಲ್ಲ ವಿಚಾರಿಸಿದಾಗ ಒಂದು ಶಾಪ್ಗೆ ಹೋಗಿದ್ದೆ, ಬೋಟಿಕ್ಕಿಗೆ. ಆ ಬೋಟಿಕ್ಕಿಗೆ ಹೋಗಿದ್ದಾಗ ಅಲ್ಲಿ ಏನಂತಂದ್ರು ಅಂದರೆ, ದೊಡ್ಡ ಮಿಷಿನ್ಗೆಲ್ಲ ನೀವು ಬಂಡವಾಳ ಹಾಕ್ಬೇಡಿ, 10 ಲಕ್ಷ 5 ಲಕ್ಷ 1 ಲಕ್ಷ ಎಲ್ಲ ಬಂಡವಾಳ ಹಾಕ್ಬಿಟ್ಟು ಸುಮ್ಮನೆ ಆ ಮಷೀನಲ್ಲಿ ತೊಗೊಬಂದು ನೋಡಿ, ರಿಪೇರಿಯಾಗಿ ನಿಂತಿದೆ, ಇದು 10 ಲಕ್ಷ ರೂಪಾಯಿ ಮಿಷೀನು, ರಿಕೋಮಾ PV ಸೀರೀಸ್ ಅಂತ. ಇದನ್ನು ತಗೊಂಡು ರಿಪೇರಿಯಾಗಿ 1 ತಿಂಗಳಾಯಿತು, ಇನ್ನೂ ರೆಡಿ ಮಾಡೋಕೆ ಬಂದಿಲ್ಲ. ರಿಪೇರಿ ಬಂದು 1 ತಿಂಗಳಾಯಿತು, ಇನ್ನೂ ಅದನ್ನ ರೆಡಿ ಮಾಡೋಕ್ಕೆ ಬಂದೇ ಇಲ್ಲ ಯಾರೂ ಕೂಡ. ಮತ್ತು ಇದು ಸಾಫ್ಟ್ವೇರ್ ಅಪ್ಡೇಟು, ಅದು ಸಾಫ್ಟ್ವೇರವರೇ ರೆಡಿ ಮಾಡಬೇಕು, ಲೋಕಲ್ ಯಾರೂ ರೆಡಿ ಮಾಡಲ್ಲ. ಹಂಗಾಗಿ ನಾವು ಆ ಮೆಕ್ಯಾನಿಕ್ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಆವಾಗ ತೊಗೊಂಡಿರೋ ಆರ್ಡರ್ಸ್ ಎಲ್ಲ ಆಮೇಲೆ ನಮ್ಗೆ ಲಾಸ್ ಆಗುತ್ತೆ, ಯಾಕಂದರೆ ಅದೇ ಥರ ಡಿಸೈನ್ಸ್ ಮಾಡಬೇಕಾಗುತ್ತೆ, ಅದೇ ಥರ ಮಾಡಬೇಕಾಗುತ್ತೆ ಅಂತ ನಂಗೆ ಸಜೆಸ್ಟ್ ಮಾಡಿದ್ರು. ಆಮೇಲೆ ಅಲ್ಲಿ ಒಬ್ಬರು ಹಿಂದಿಯವರು ಏನಪ್ಪ ಮಷಿನಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಾಯಿದ್ರು. ಆವಾಗ ನನಗೆ ಅವ್ರು ಹೇಳಿದ್ರು, ನೀವು ಯಾಕೆ ಅಷ್ಟೊಂದೆಲ್ಲ ಕಷ್ಟಪಡ್ತೀರಾ, ಈ ಥರ ಜಿಗ್ಜಾಗ್ ಮಿಷಿನ್ನೇ ಕನ್ವರ್ಟ್ ಮಾಡಿಸ್ಕೊಬಿಡಿ ಏನು ಎಂಬ್ರಾಯ್ಡ್ರಿ ಮಿಷಿನಾಗೆ ಅಂತ ಹೇಳಿದ್ರು. ನನಗೆ ತುಂಬ ಹೆಲ್ಪ್ ಆಗಿದ್ದಂದ್ರೆ ಏನಂದರೆ, ತುಂಬ ಗಾರ್ಮೆಂಟ್ಸಲ್ಲೆಲ್ಲ ಕೆಲಸ ಮಾಡ್ತಾರನ್ನ ಕೇಳಿದೆ, ಅವರು ನಮಗೇನೋ ಸಜೆಸ್ಟ್ ಮಾಡಿಲ್ಲ. ಅಪ್ಪಿತಪ್ಪಿ ನಾನು ಏನಾದರೂ ಲೋನ್ಗಳು ಸಿಗುತ್ತೆ ಬ್ಯಾಂಕಿಲ್ಲ ಅಂತ ತೊಗೊಂಡು ಆ ಮಿಷಿನ್ ಏನಾದರೂ ತೊಗೊಬಿಟ್ಟಿದ್ರೆ ನಾನು ತುಂಬ ಸಫರ್ ಪಡಬೇಕಾಗಿರೋದು ಅಮೌಂಟಲ್ಲಿ. ಅದಕ್ಕೆ ಎಲ್ಲರಿಗೂ ಸಜೆಸ್ಟ್ ಮಾಡೋದು ಏನಂದರೆ, ನಾವು ಯಾವುದೇ ಒಂದು ವಸ್ತು ಆಗಲಿ, ಎಂಬ್ರಾಯ್ಡ್ರಿ ಇದೆ ಅಂತಲ್ಲ, ಬೇರೆ ಯಾವುದೇ ಒಂದು ವಸ್ತು ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಏನಂತಂದರೆ, ಏನಪ್ಪ ಏನೇ ಒಂದು ವಸ್ತು, ಮಷಿನ್ ಅಂತೆಲ್ಲ ಯಾವುದೇ ಒಂದು ವಸ್ತು ನಾವು ತೊಗೊಳಕ್ಕೆ ಹೋಗ್ಬೇಕಾದ್ರೂ ಎಲ್ಲರೂ ಫಸ್ಟು ಒಳ್ಳೊಳ್ಳೆ ಅಭಿಪ್ರಾಯಗಳನ್ನ ಹೇಳ್ತಾರೆ. ಯಾಕಂತಂದರೆ ಇವಾಗ ಮದುವೆ ಆದಾಗ ಸ್ಟಾರ್ಟಿಂಗಲ್ಲಿ ಹೆಂಡ್ತಿದಿರನ್ನ ತುಂಬ ಖುಷಿಯಾಗಿ ನೋಡ್ಕೊಳ್ತಾ ಇರ್ತಾರೆ, ಆದರೆ ಹೋಗ್ತಾ ಗೊತ್ತಾಗುತ್ತೆ ಅದು ಏನು ಅಂತ. ಅದೇ ಥರನೇ ಅಷ್ಟೇ, ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ, ಆಮೇಲೆ ಹೋಗ್ತಾ ಗೊತ್ತಾಗುತ್ತೆ ಆ ಮಷಿನ್ ಅಂದ್ರೇನು, ಆ ಮಷಿನ್ ಯಾವ ಥರ ಏನಾಗುತ್ತೆ, ಮತ್ತು ನಾವು ಯಾವ ಥರ ಇದು ಮಾಡೋದು ಅಂತ. ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂದರೆ, ಯಾರೇ ಸಜೆಸ್ಟ್ ಮಾಡಿದ್ರಷ್ಟೇ ನಿಮ್ಮ ಓನ್ ಥಿಂಕ್ ಮಾಡಿ, ಫಸ್ಟು ನಿಮ್ಮ ಬುದ್ಧಿನ ಉಪಯೋಗಿಸಿ ಪ್ರಪಂಚದಲ್ಲಿ, ಅಂದರೆ ಈ ಬಿಸ್ನೆಸ್ಸಲ್ಲಿ ಯಾವ ಥರ ಇದೆ ಅನ್ನೋದನ್ನ ಯೋಚನೆ ಮಾಡಿ, ಆಮೇಲೆ ಏನಪ್ಪ ಯಾವುದೇ ವ್ಯವಹಾರಕ್ಕಾಗಲಿ ಕೈ ಹಾಕಿ. ಲೋನ್ಗಳು ಕೊಡ್ತಾರೆ ಬ್ಯಾಂಕಲ್ಲಿ ಅಂತ ತೊಗೊಂಡು ಯಾವ್ಯಾವ ಮಿಷಿನ್ನ ತೊಗೊಳಕ್ಕೆ ಹೋಗ್ಬೇಡಿ. ಮತ್ತು ಯೂಟ್ಯೂಬಲ್ಲೂ ಅಷ್ಟೇ ವೀಡಿಯೋಸ್ನ ತುಂಬ ಬಿಡ್ತಾರೆ, ಆ ಮಿಷಿನ್ ತೊಗೊಳ್ಳಿ ಕಡಿಮೆ ಬಂಡವಾಳದಿಂದ, ಈ ಮಿಷಿನ್ ತೊಗೊಳ್ಳಿ ಕಡಿಮೆ ಬಂಡವಾಳದಿಂದ. ದಯವಿಟ್ಟು ಆ ವೀಡಿಯೋಸ್ನೆಲ್ಲ ನೋಡಿ ಯಾರು ಕೂಡ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಎಷ್ಟೊಂದು ಜನ ಅದೇ ಥರ ತೊಗೊಂಡು ಲಾಸ್ ಆಗಿ ಏನು ಮಾರೋಕ್ಕೂ ಕೂಡ ಸಿದ್ಧತೆ ಆಗಿರ್ತಾರೆ. 10 ಲಕ್ಷ ರೂಪಾಯಿ ಮಿಷಿನ್ 5 ಲಕ್ಷ ರೂಪಾಯಿಗೆ ಮಾರಬೇಕಾಗುತ್ತೆ. ನೀವು ಆ ಮಿಷಿನ್ನ ತೊಗೊಂಡು 1 ಡೇಸೇ ಆಗಲಿ 2 ಡೇಸೇ ಆಗಲಿ ಆ ಥರ ಪರಿಸ್ಥಿತಿ ಬಂದ್ಬಿಡುತ್ತೆ. ಈ ಥರ ಪರಿಸ್ಥಿತಿನ ಯಾರೂ ಸಫರ್ ಪಡಬೇಡಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡೋದೊಂದೇ ಅಂದರೆ ನಿಮ್ಮ ಬಿಸ್ನೆಸ್ ಇದ್ದರೆ ನೀವು ತೊಗೊಳ್ಳಿ ಮಿಷಿನ್ನು. ಬಿಸ್ನೆಸ್ ಇಲ್ಲ, ಏನೋ ಜಾಸ್ತಿ ಬಿಸ್ನೆಸ್ ಇಲ್ಲ, ಒಂದು ದಿನಕ್ಕೆ 5-6 ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಬೇಕು ಅಂತಂದರೆ ಆ ಥರ ಇದ್ದರೆ ತೊಗೊಳ್ಳಿ, ಫುಲ್ ಡಿಮ್ಯಾಂಡೆಡ್ ಇದ್ದರೆ. ಡಿಮ್ಯಾಂಡ್ ಇಲ್ಲ ಅಂತಂದರೆ ತೊಗೊಳಕ್ಕೆ ಹೋಗ್ಬಿಡಿ, ಮ್ಯಾನ್ಯಲ್ಗೆ ಬನ್ನಿ. ಒಂದು 6 ತಿಂಗಳು ಕಷ್ಟ ಆಗುತ್ತೆ, 6 ತಿಂಗಳಾದಮೇಲೆ ಸರೋಗುತ್ತೆ, ಸ್ವಲ್ಪ
1 ವರ್ಷ 1.5 ವರ್ಷ ಕಳೀತಾ ಕಾಲಗಳು ಕಳೀತಾ ನಿಮಗೆ ಆ ಡಿಸೈನ್ಸು ಬಂದುಬಿಡುತ್ತೆ. ಓಕೆ, ಇಷ್ಟು ಇನ್ಫಾರ್ಮೇಷನ್ ನಾನು ಯಾಕೆ ನಿಮಗೆ ತಿಳಿಸ್ಕೊಟ್ಟೆ ಅಂತಂದರೆ, ಈ ಮಿಷಿನಲ್ಲಿ ನಾವು ನಿಜವಾಗ್ಲೂ ಎಂಬ್ರಾಯ್ಡ್ರಿ ಮಾಡ್ಬೋದಾ ಅಂತ ನಿಮ್ಗೆ ಅನಿಸ್ಬೋದು. ಈ ಮಿಷಿನನ್ನು ನೋಡಿದ್ರೆ ನಿಮ್ಗೆ ಆ ಥರ ಅನಿಸುತ್ತೆ. ಅದಕ್ಕೆ ಯೂಟ್ಯೂಬಲ್ಲಿ ಎಷ್ಟೊಂದು ವೀಡಿಯೋಸ್ನ ನೋಡ್ಬಿಟ್ಟು ನೀವು ಹಳ್ಳಕ್ಕೆ ಬಿದ್ದುಬಿಡ್ತೀರಾ. ಆ ಮಿಷಿನ್ ತೊಗೋಬೇಕಿತ್ತು, ನಾನು ಈ ಮಿಷಿನ್ ತೊಗೋಬಾರಾಗಿತ್ತು, ಈ ಮಿಷಿನಲ್ಲಿ ಏನೂ ಆಗೋಲ್ಲ ಅಂತ. ಆದರೆ ಈ ಮಿಷಿನಲ್ಲಿ ಆಗೋ ಥರ ಕೆಲಸ ಯಾವ ಮಿಷಿನಲ್ಲೂ ಆಗಲ್ಲ. ಅದನ್ನೇ ನಾನು ನಿಮಗೆ ಹೇಳ್ತಾ ಇರೋದು, ಒತ್ತಿ ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಮೋಸ ಹೋಗ್ಬಿಡಿ. ಯೂಟ್ಯೂಬ್ ಚಾನಲ್ಗಳಲ್ಲಿ ನೋಡಿಬಿಟ್ಟು ಹೆಣ್ಮಕ್ಳು ಮಹಿಳೆಯರಿಗಾಗಿ ವಿಡಿಯೋ ಅವ್ರ ಟ್ಯಾಗ್ಗಳನ್ನ ಏನೇನೋ ಕ್ರಿಯೇಟ್ ಮಾಡಿ ಹಾಕಿರ್ತಾರೆ, ಅದನ್ನೆಲ್ಲ ನೋಡಿಬಿಟ್ಟು ದಯವಿಟ್ಟು ನೀವು ಮೋಸ ಹೋಗಬೇಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಡನ್. ಇವಾಗ ನಾನು ಯಾವ ಮಿಷಿನ್ ತೊಗೊಂಡ್ರೆ ಬೆಟರ್ ಅಂತ ನಾನು ನಿಮಗೆ ಹೇಳ್ತೀನಿ. ಇದು ರ್ಯಾಲ್ಸನ್ ಮಿಷಿನ್ ಅಂತ ಹೇಳಿ. ಇದು ರ್ಯಾಲ್ಸನ್ ಮಿಷಿನು ನಾನು ಯಾವ ರೀತಿ ತೊಗೊಂಡೆ ಅಂತಂದರೆ, ಫಸ್ಟು ನನಗೆ ಮೋಸ ಮಾಡಿಬಿಟ್ರು ಮೆಕ್ಯಾನಿಕ್ ಒಬ್ಬರು. ಏನಂತ ಅಂದರೆ, ಏನಪ್ಪ ಇದು ಜಿಗ್ಜಾಗ್ ಮಿಷಿನ್ನೇ, ಚೈನ್ ಮಾಸ್ಟ್ರು, ಸ್ಟಿಚ್ ಮಾಸ್ಟ್ರ್ ಅಂತ ಬರುತ್ತೆ, ಮೆರಿಟಲ್ ಸ್ಟಿಚ್ ಮಾಸ್ಟ್ರು. ಅವರು ನನಗೆ ಬೇಕಂತ ಆ ಥರ ಮಾಡಿದ್ರು ಏನಂತ ಗೊತ್ತಿಲ್ಲ. ಯಾಕಂದರೆ ನನಗೆ ಎಂಬ್ರಾಯ್ಡ್ರಿ ಬಗ್ಗೆ ಅಷ್ಟು, ನಾನಂದರೆ ಬೋಟಿಗೆ ಹೋಗಿದ್ದೆ, ಯಾವ ಮಿಷಿನ್ ತೊಗೊಂಡ್ರೆ ಬೆಟರ್ ಅಂತ ನಂಗೆ ಕೇಳ್ಕೊಂಡೇ ಇಲ್ಲ. ಯಾಕಂದರೆ ನನಗೆ ಅಷ್ಟು ಬುದ್ಧಿ ಉಪಯೋಗಿಸೋಕ್ಕೆ ಅಷ್ಟು ಬಂದಿರಲಿಲ್ಲ ಆವಾಗ ನಾನೇನು ಮಾಡಿದೆ, ಸೀದಾ ಹೋಗಿ ಶಾಪ್ಗೆ ಹೋಗಿ ತೊಗೊಂಡಾಗ ಅವರು ಮೆರಿಟ್ ಸ್ಟಿಚ್ ಮಾಸ್ಟರ್ನ ಕೊಟ್ಬಿಟ್ರು. ಮೆರಿಟ್ ಸ್ಟಿಚ್ ಮಾಸ್ಟರ್ನ ಏನಪ್ಪ ನಾನು ತೊಗೊಂಡು, ಅದರಲ್ಲಿ ಚೈನ್ ಇರುತ್ತೆ ಒಳಗಡೆ, ಗೇರ್ ಮತ್ತು ಚೈನ್ ಇರುತ್ತೆ, ಆ ಚೈನ್ ಮಾಸ್ಟರ್ ಕೊಟ್ಟಿದ್ದರು. ಆ ಚೈನ್ ಮಾಸ್ಟರ್ನ ನಾನು ಜಿಗ್ಜಾಗ್ ಮಿಷಿನ್ ಎಂಬ್ರಾಯ್ಡ್ರಿ ಮಿಷಿನ ಕನ್ವರ್ಟ್ ಮಾಡಿಸ್ಕೊಂಡು ಅದರಲ್ಲೇ ಎಂಬ್ರಾಯ್ಡ್ರಿ ಕಲಿಯೋಕ್ಕೆ ಶುರು ಮಾಡಿದೆ. ನನಗೆ ಸ್ಟಾರ್ಟಿಂಗ್ ತುಂಬಾ ಕಷ್ಟ ಆಯಿತು. ಏನಪ್ಪ ಮಾಡೋದು, ಈ ಥರ ಆಗ್ಬಿಡ್ತಲ್ಲ ಹಂಗೆ ಹಿಂಗೆ ಅಂತ ನನಗೂ ತುಂಬಾ ಕಷ್ಟನೇ ಆಯಿತು. ಆದರೆ ಆಮೇಲೆ ನಾನು ಯೋಚನೆ ಮಾಡಿದೆ, ಏನಂತಂದರೆ ಇದು ಎಷ್ಟೇ ಕಂಪ್ನಿ ಸಿಲ್ಕ್ ಥ್ರೆಡ್ ತಂದಕ್ರು ಫಿನಿಶಿಂಗ್ ಬರ್ತಾಯಿಲ್ಲ. ನಾನು ಎಷ್ಟೇ ಟ್ರೈ ಮಾಡಿದ್ರು ಫಿನಿಶಿಂಗ್ ಬರ್ತಾಯಿಲ್ಲ. 2 ವರ್ಷ ಹತ್ತಿರ ಆಗೋಯ್ತು ನಾನು ಕಲಿತು ಎಂಬ್ರಾಯ್ಡ್ರಿ. ಆವಾಗ ನಾನೇನು ಮಾಡಿದೆ, ನೆಕ್ಸ್ಟ್ ಯೂಟ್ಯೂಬಲ್ಲಿ ಸರ್ಚ್ ಮಾಡೋಕ್ಕೆ ಶುರು ಮಾಡಿದೆ. ಹಿಂದಿಯವರು ಎಷ್ಟೊಂದು ಜನ ಹಿಂದಿಲಿ ಫೇಮಸ್ ಎಂಬ್ರಾಯ್ಡ್ರಿ ಮಾಡೋಕ್ಕೆ, ಮಿಷಿನ್ ಎಂಬ್ರಾಯ್ಡ್ರಿನ ಎಷ್ಟೊಂದು ಜನ ತೋರಿಸ್ತಾ ಇದ್ರು. ಏನಂತ, ರ್ಯಾಲ್ಸನ್ ಮಿಷಿನ್ ತೊಗೊಳ್ಳಿ, ರ್ಯಾನ್ಯೂ ಮಿಷಿನ್ ತೊಗೊಳ್ಳಿ, ರ್ಯಾಲ್ಸನ್ ಮಿಷಿನ್ ತೊಗೊಳ್ಳಿ, ರ್ಯಾನ್ಯೂ ಮಿಷಿನ್ ಎಲ್ಲೋದ್ರೂ ಅದೇನೆ. ಆಮೇಲೆ ಒಂದಿನ ನಾನು ಆ ಬೂಟಿಗೆ ಮತ್ತೆ ಇನ್ನೊಂದ್ಸರಿ ಭೇಟಿ ಮಾಡಿದೆ. ಸುಮ್ಮನೆ ಮಿಷಿನ್ ಬಗ್ಗೆ ಕೇಳೋಕ್ಕಲ್ಲ ಅಂತ ಸುಮ್ಮನೆ ಹೋದೆ. ಆವಾಗ ಅವ್ರು ಇಟ್ಕೊಂಡಿದ್ದು ರ್ಯಾಲ್ಸನ್ ಮಿಷಿನ್ನು. ಆವಾಗ ನನಗೆ ಅನಿಸಿದ್ದೇನೆಂದರೆ, ಯಪ್ಪ ನಮಗೆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಂತಂದರೆ ಯಾರು ಹೇಳ್ಕೊಡಲ್ಲ. ಆದರೆ ಎಕ್ಸ್ಪೀರಿಯೆನ್ಸ್ ಆಗಿರೋ ನೋವನ್ನ ಬೇರೆಯವ್ರ ಜೊತೆ ನಾವು ಶೇರ್ ಮಾಡ್ತೀವಲ್ಲ, ಆವಾಗ ಬೇರೆಯವರು ಆ ನೋವಲ್ಲಿದ್ದಾಗ ಅವ್ರಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರುತ್ತೆ ನಮ್ಮನ್ನ ನೋಡಿ. ಯಾಕಂದರೆ ಅಪ್ಪ ಇಷ್ಟೊಂದು ತಿಳಿಸ್ಕೊಟ್ರೆ, ಯಾಕಂದರೆ ಅಮೌಂಟ್ ಎಲ್ಲ ವೇಸ್ಟ್ ಆಗುತ್ತೆ ಪಾಪ, ಅವ್ರಿಗೆ ಇಷ್ಟೊಂದು ಕಷ್ಟಗಳಿರುತ್ತೆ, ಅಮೌಂಟ್ಗೆಲ್ಲ ಬಂಡವಾಳ ಹಾಕಿರ್ತಾರೆ ಅಷ್ಟಲ್ವಾ, ಅದಕ್ಕೆ ಕಷ್ಟ ಅಂತ ನೋಡಿ. ಇವಾಗ ಮಿಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ರ್ಯಾಲ್ಸನ್ ಮಿಷಿನ್ ಅಂತ. ಇದನ್ನ ರ್ಯಾಲ್ಸನ್ ಅಂತ ಯಾಕೆ ಇಟ್ಟರು, ರ್ಯಾಲ್ಸನ್ ಅಂತ ಸಿನ್ಸ್ 1973 ಅಂತ ಅದ್ರ ಮೇಲೆ ಬರೆದಿರುತ್ತೆ. ನಾನು ಇದನ್ನು ಬೇರೆ ಮೇಲ್ಗಡೆ ಹೆಡ್ಡೇ ಬೇರೆ ತೊಗೊಂಡಿದ್ದು ನಾನು. ಏನೋ ಇದು ಅಂದರೆ, ನಮಗೆ ಇವಾಗ ಶಾಪ್ಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಶಾಪ್ಗೆ ಹೋದಾಗ ಅವರು ನಮಗೆ ಬೇಕಾಗಿರೋ ಐಟಮ್ಸ್ನೇ ಅವರು ನಮ್ಗೆ ಕೊಡೋಲ್ಲ. ಯಾಕೆ ಕೊಡೋಲ್ಲ, ರ್ಯಾಲ್ಸನ್ ಅಂತ ಹೇಳಿ ಸಿನ್ಸ್ 1973 ಮಿಷಿನ್ನ ಕಂಡುಹಿಡ್ದಿರೋದು. ರ್ಯಾಲ್ಸನ್ ಅಂತ ಯಾಕೆ ಈ ಮಿಷಿನ್ನ ಹೆಸರಿಟ್ಟಿದ್ದಾರೆ ಅಂತಂದರೆ, ಇದು ಮಾಮೂಲಿ ನಾರ್ಮಲ್ ಸೇವಿಂಗ್ ಮಿಷಿನು. ಇದು ನಾರ್ಮಲ್ ಸೇವಿಂಗ್ ಮಿಷಿನೇ. ಇದೂ ಕೂಡ ನಾರ್ಮಲ್ ಸೇವಿಂಗ್ ಮಿಷಿನೇ. ನಾರ್ಮಲ್ ಸ್ಟಿಚ್ಚು ಹಾಕ್ಬೋದು ಮತ್ತು ಜಿಗ್ಜಾಗ್ ಸ್ಟಿಚ್ ಕೂಡ ಹಾಕ್ಬೋದು. ಇದು ಜಿಗ್ಜಾಗ್ ಮಿಷಿನ್. ಇದು ಮೆರಿಟು ಮತ್ತು ಆ ಥರ ಬ್ರದರು, ಆಮೇಲೆ ನೆಕ್ಸ್ಟು ಸಿಂಗರು, ಆ ಥರ ಯಾವುದ್ಯಾವುದೋ ಕಂಪ್ನಿಗಳಲ್ಲಿ ಬರುತ್ತಲ್ವ ಜಿಗ್ಜಾಗ್ ಮಿಷಿನು, ಅದೇ ಥರ ಇದು ಕೂಡ ಜಿಗ್ಜಾಗ್ ಮಿಷಿನ್ನೇ. ಆದರೆ ಇದನ್ನು ರ್ಯಾಲ್ಸನ್ ಅಂದರೆ ರಮೇಶ್ ಲಾಲ್ ಇದ್ರ ಮೇಲೆ ಬರೆದಿದೆ. ರಮೇಶ್ ಲಾಲ್ ಮತ್ತು ಅವ್ರ ಸನ್ಸು ಕಂಡುಹಿಡಿದಿರೋದು. ಇಂಡಿಯಾದಲ್ಲೇ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು. ಬೇರೆ ಕಂಪ್ನಿ ಯಾವುದಲ್ಲ, ಚೀನಾ ಮಾಡಲು, ಜಪಾನ್ ಮಾಡಲ್ಲ. ಇದು ಮೇಡ್ ಇನ್ ಇಂಡಿಯಾ ರ್ಯಾಲ್ಸನ್ 130 ರ್ಯಾಲ್ಸನ್ 130 ಅಂದ್ಬಿಟ್ಟು ಮೇಡ್ ಇನ್ ಇಂಡಿಯಾದಲ್ಲೇ ಇದನ್ನ ಕಂಡುಹಿಡ್ದಿರೋದು. ರಾಮ್ಲಾಲ್ ಅನ್ನೋರು ಈ ಮಿಷಿನ್ನ ಕಂಡುಹಿಡಿದ್ರು. ಜಿಗ್ಜಾಗ್ ಮಿಷಿನ್ ಎಂಬ್ರಾಯ್ಡ್ರಿ ಮಿಷಿನ್ನ ಕನ್ವರ್ಟ್ ಮಾಡಿ ಇದನ್ನು ಕಂಡುಹಿಡಿದಿದ್ದು. ಅವ್ರ ಸನ್ಸನ್ನು ಇನ್ನೂ ಇಂಪ್ರೂವೈಸ್ ಮಾಡಿದ್ರು. ಅಂದರೆ ಅದರಲ್ಲೇ ಇನ್ನೂ ವೆರೈಟಿ ಡಿಸೈನ್ಸ್ ಎಲ್ಲ ಮಾಡಿ ಈ ಮಿಷಿನ್ನೇ ಎಂಬ್ರಾಯ್ಡ್ರಿ ಬೆಟರ್ ಅಂತ ಅವ್ರು ಕಂಡುಹಿಡಿದಕ್ಕೆ ಈ ಮಿಷಿನ್ನ ರ್ಯಾಲ್ಸನ್ ಮಿಷಿನ್ ಅಂತ ಇಟ್ಟಿದ್ದಾರೆ. ಯಾವುದೇ ಇದು ಶಾಪ್ಗೆ ಹೋಗಲಿ ನಮಗೆ ಹೇಳ್ಕೊಡಲ್ಲ ಅವರು, ಈ ಥರನೇ ಹಾಕ್ಸ್ಕೊಳ್ಳಿ, ಈ ಥರ ಹಾಕ್ಸ್ಕೊಳ್ಳಿ ಅಂತ ಸಜೆಸ್ಟ್ ಮಾಡಲ್ಲ. ನಾವೇ ಒಂದು ಎಲ್ಲೆಲ್ಲೋ ತಿಳ್ಕೊಂಡು ಬೇರೆ ಕಡೆ ಎಲ್ಲ ಹಲವಾರು ಕಡೆ ವಿಚಾರಿಸಿ ಯಾವುದನ್ನ ತೊಗೋಬೇಕು, ಯಾವುದನ್ನ ಸೆಟ್ಟಿಂಗ್ಸ್ ಮಾಡಿಸ್ಕೋಬೇಕು ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಇಲ್ಲಾಂದರೆ ನೀವು ಹೋದ್ರೆ ಆ ಶಾಪಲ್ಲಿ ಏನು ಅವೈಲಬಲ್ ಇದೆಯೋ, ಯಾವ ಟೇಬಲ್ಸ್ ಅವೈಲಬಲ್ ಇದೆಯೋ, ಯಾವ ಹೆಡ್ ಅವೈಲಬಲ್ ಇದೆಯೋ, ಯಾವ ಮೋಟರ್ ಅವೈಲಬಲ್ ಇದೆಯೋ ಅದನ್ನೇ ಹಾಕಿ ಕಳಿಸ್ಬಿಡ್ತಾರೆ. ನಿಮಗೇನು ಗೊತ್ತಾಗಲ್ಲ, ಆವಾಗ ನೀವು ಮೋಸ ಹೋಗ್ಬಿಡ್ತೀರಾ. ಅದಕ್ಕೆ ನಾನು ಹೇಳೋ ವೀಡಿಯೋನ ನೀವು ಕೇಳಿಸ್ಕೊಳ್ಳಿ, ನಾನು ಹೇಳ್ತಾರ ವಿಚಾರನ ನೀವು ಕೇಳಿಸ್ಕೊಳ್ಳಿ. ಈ ಥರ ಹೆಡ್ಡು ಬೇರೆ ಸಪ್ರೇಟ್ ತೊಗೊಳ್ಳಿ. ಈ ಥರ ಹೆಡ್ಡು ಸಪ್ರೇಟ್ ತೊಗೊಂಡ್ಮೇಲೆ ನೋಡಿ, ಜಾಕ್ ಮಿಷಿನ್ ಬರುತ್ತಲ್ಲ ಟೇಬಲ್ಲು, ಆ ಟೇಬಲ್ನ ಹಾಕ್ಸ್ಕೊಳ್ಳಿ. ಯಾಕಂದರೆ ಇದು ರೂಫು ತುಂಬ ಚೆನ್ನಾಗಿದೆ. ಮತ್ತು ನನಗೆ ಅವರು ಮೆಕ್ಯಾನಿಕ್ ಬಂದಿದ್ದವರು ಸ್ವಲ್ಪ ಇದು ಹೆಡ್ದು ಸ್ಪೇಸ್ ಕಮ್ಮಿ ಇತ್ತು, ಅದಕ್ಕೆ ಅವರು ಸ್ವಲ್ಪ ಮೇಲ್ಗಡೆ ಕೂರಿಸ್ಬಿಟ್ಟಿದ್ದಾರೆ. ಇದು ನೀಟಾಗಿ ಒಳಗಡೆ ಕೂರಬೇಕು. ಅವ್ರಿಗೆ ಕಂಪ್ಲೇಂಟ್ ಮಾಡ್ತಾಯಿದ್ದೀನಿ ಬಂದು ಫಿಟ್ ಮಾಡಿ ಅಂತ, ಅವ್ರು ಇನ್ನೂ ಬರ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ಮೇಲೆ ಕೂತಿದೆ, ಪರವಾಗಿಲ್ಲ ನಾನು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಈ ಥರ ಜಾಕ್ ಮಿಷಿನ್ದು ಟೇಬಲ್ ಬರುತ್ತಲ್ಲ, ಇನ್ನೂ ಚೆನ್ನಾಗಿರೋ ಟೇಬಲ್ಸ್ ಎಲ್ಲ ಬರುತ್ತೆ, ಅದನ್ನು ತೊಗೊಂಡು ಹಾಕ್ಕೊಳ್ಳಿ. ಅದು ಇನ್ನೂ ತುಂಬ ಚೆನ್ನಾಗಿರುತ್ತೆ. ಈ ಥರ
ಟೇಬಲ್ಗೆ ಸಪ್ರೇಟಾಗಿ ವೆಟ್ ತೊಗೊಂಡು ಈ ಥರ ಟೇಬಲ್ಗೆ ಫಿಕ್ಸಿಂಗ್ ಮಾಡಿಸ್ಕೊಳ್ಳಿ. ಫಿಕ್ಸಿಂಗ್ ಮಾಡಿಸ್ಕೊಂಡ್ಮೇಲೆ ಬ್ಯಾಕ್ ಸೈಡ್ ಇದು ದಾರ, ಬ್ಯಾಕ್ ಸೈಡ್ ನಾನು ಈ ಥರ ಬ್ಯಾಕ್ ಸೈಡಲ್ಲಿ ಈ ಥರ ದಾರ ಸಿಗಿಸೋದನ್ನ ಫಿಟ್ಟಿಂಗ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಥರ ಮಾಡಿಸ್ಕೊಂಡ್ರೆ ಸಿಲ್ಕ್ ಥ್ರೆಡ್ ಜಾಸ್ತಿ ಗಂಟಾಕೊಳ್ಳುತ್ತೆ ಮತ್ತು ಪದೇ ಪದೇ ದಾರ ಕಟ್ಟಾಕೋ ಚಾನ್ಸಸ್ ಇರುತ್ತೆ. ನಾನು ಒಂದಿನ ಅದನ್ನು ಸೆಟ್ಟಿಂಗ್ಸ್ ಮಾಡಿಕೊಂಡು ಒಂದು ವುಡ್ಡನ್ನ ಬ್ಯಾಕ್ ಸೈಡ್ ಸೆಂಟ್ರಿಂಗ್ ಮಾಡಿಸ್ಕೊಂಡು ಆ ವುಡ್ಗೆ ಸ್ಟ್ರೈಟಾಗಿ ಇದನ್ನ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಒಂದು ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತೀನಿ. ಆ ಥರ ಮಾಡ್ಕೊಂಡ್ರೆ ಪದೇ ಪದೇ ದಾರ ಕಟ್ಟಾಗಲ್ಲ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಮೋಟ್ರು ಯಾವ ಥರ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ ಅಂತ ಅಂದರೆ ನೋಡಿ, ಮೋಟ್ರು ಇಲ್ಲಿದೆ ನೋಡಿ, ನಾನು ಸರ್ವೋ ಮೋಟ್ರನ್ನ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಇದೇ ಸರ್ವೋ ಮೋಟ್ರು, ಈ ಮೋಟ್ರನ್ನ ನಾನು ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ. ಮತ್ತು ಫೂಟು ನೋಡಿ ಈ ಥರ ಇದೆ, ಫೂಟು ಜಾಕ್ ಮಿಷಿನ್ಗೆ ಯಾವ ಥರ ಇದೆಯೋ ಅದೇ ಥರನೇ ಇದೆ. ಮತ್ತು ಇದು ಲಿವರ್ನ ನಾವು ನೋಡಿ ಈ ಥರ ಲಿವರ್ ಅಡ್ಜಸ್ಟ್ಮೆಂಟು, ಇಲ್ಲಿ ಲಿವರ್ ಹಾಕಿದ್ದಾರೆ. ನಾನು ಈ ಥರನೇ ಫೂಟ್ನ ಯಾಕೆ ಸಜೆಸ್ಟ್ ಮಾಡಿದೆ ಅಂದರೆ, ಈ ಥರ ಲೆದರ್ ಇರೋ ಫೂಟ್ನ ನಾವು ಹಾಕಿಸ್ಕೊಂಡ್ರೆ ಬಾಡಿ ಓವರ್ ಹೀಟ್ ಆಗೋಲ್ಲ ಮತ್ತು ನಮಗೆ ಜಾಸ್ತಿ ಸ್ಟ್ರೆಸ್ ಬರೋಲ್ಲ. ಬ್ಯಾಕ್ ಪೇನು ಮತ್ತು ಹೊಟ್ಟೆ ತಳಭಾಗದಲ್ಲಿ ನೋವು ಆ ಥರ ಎಲ್ಲ ಏನೂ ಬರೋಲ್ಲ. ಇದು ಸ್ವಲ್ಪ ನಮಗೆ ಈಸಿ ಕಂಫರ್ಟಬಲ್ ಅನಿಸುತ್ತೆ ಈ ಥರ ಫೂಟ್ ಹಾಕ್ಸ್ಕೊಂಡ್ರೆ. ನೆಕ್ಸ್ಟ್ ಇದು ಲಿವರು ನೋಡಿ, ಲಿವರ್ನ ನಾನು ಮೂವ್ ಮಾಡಿದ್ರೆ ಇಲ್ಲಿ ಮೂವ್ ಮಾಡಿದ್ರೆ ಮೇಲ್ಗಡೆ ವಿಡ್ತ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ನೋಡಿ, ಕೆಳಗಡೆ ಮೂವ್ ಮಾಡಿದ್ರೆ ವಿಡ್ತ್ ಅಡ್ಜಸ್ಟ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ನಾನು ಈ ಸರ್ವೋ ಮೋಟ್ರನ್ನ ಹಾಕ್ಸ್ಕೊಂಡಿದ್ದೀನಿ. ಈ ಸರ್ವೋ ಮೋಟ್ರು ಯಾಕೆ ನಾನು ಹಾಕ್ಸ್ಕೊಂಡಿದ್ದೀನಿ ಅಂತಂದರೆ 1500 ಮೇಲೆ ಇರುತ್ತೆ ನಾರ್ಮಲ್ ಮೋಟ್ರ್ ಆದರೆ. ಆ ನಾರ್ಮಲ್ ಮೋಟ್ರು 1500 ಮೇಲೆ ಇದ್ದಾಗ ಏನಾಗುತ್ತೆ ಅಂದರೆ ನಮಗೆ ಸ್ಪೀಡ್ ಕಂಟ್ರೋಲ್ ಸಿಗೋಲ್ಲ. ಈ ಥರ ಮೋಟ್ರನ್ನ ನಾವು ಹಾಕಿಸ್ಕೊಂಡ್ರೆ ನೋಡಿ, ಇದರಲ್ಲಿ ಆಫ್ ಆ್ಯಂಡ್ ಆನ್ ಇರುತ್ತೆ. ಮೋಟ್ರಲ್ಲೇ ನನಗೆ ಆಫ್ ಆ್ಯಂಡ್ ಆನ್ ಕೊಟ್ಬಿಟ್ಟಿದ್ದಾರೆ. ಕೆಲವೊಂದು ಮೋಟ್ರಲ್ಲಿ ಇಲ್ಲಿ ಬೇರೆ ಸಪ್ರೇಟು ಆಫ್ ಆ್ಯಂಡ್ ಆನ್ ಕೊಟ್ಟಿರ್ತಾರೆ, ಆದರೆ ಇವಾಗ ಆ ಥರ ಏನು ಬಂದಿಲ್ಲ. ಆಫ್ ಆ್ಯಂಡ್ ಆನ್ ಎಲ್ಲ ಮೋಟ್ರಲ್ಲೇ ಬಂದಿದೆ. ಮೋಟ್ರಲ್ಲೇ ನಾವು ಆಫ್ ಮಾಡ್ಕೋಬೋದು, ಮೋಟ್ರಲ್ಲೇ ನಾವು ಆನ್ ಮಾಡ್ಕೋಬೋದು. ಈ ಮೋಟ್ರಲ್ಲಿ ಸ್ವಲ್ಪ ಒಂದು 5 ಸೆಕೆಂಡ್ ತೊಗೊಳುತ್ತೆ ಅದು ಆಫ್ ಆಗೋಕ್ಕೆ. ಆನ್ ಆಗೋಕ್ಕೂ ಕೂಡ ಅಷ್ಟೇ 5 ಸೆಕೆಂಡ್ ತೊಗೊಳುತ್ತೆ, ಅದು ಸ್ವಲ್ಪ ಲೇಟು. ನೋಡಿ ಆನ್ ಆಯ್ತು ಇವಾಗ ನೋಡಿ, ಈ ಥರ ಎಲ್ಲ ಬರುತ್ತೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಇದು ಪ್ಲಸ್ ಅಂದರೆ ಸ್ಪೀಡ್ನ ಜಾಸ್ತಿ ಮಾಡ್ಕೊಳ್ಳೋದು, ಮೈನಸ್ ಅಂದರೆ ಸ್ಪೀಡ್ನ ಕಮ್ಮಿ ಮಾಡ್ಕೊಳ್ಳೋದು. ನಾನು ಈ ಥರ ಎಕ್ಸ್ಟ್ರಾ ಫಿಟ್ಟಿಂಗು ಮೋಟ್ರನ್ನ ಫಿಟ್ ಮಾಡಿಸ್ಕೊಂಡಿದ್ದೀನಿ. ಓಕೆನಾ, ನೀವು ಅಷ್ಟೇ ಅದೇ ಥರನೇ ಫಿಟ್ ಮಾಡಿಸ್ಕೊಳ್ಳಿ. ನಾನು ರ್ಯಾಲ್ಸನ್ ಮಿಷಿನ್ನೇ ಸಜೆಸ್ಟ್ ಮಾಡೋದು. ಆಲ್ ಇಂಡಿಯಾದಲ್ಲಿ ನಂಬರ್ 1 ಅಂದರೆ ರ್ಯಾಲ್ಸನು. ಎಷ್ಟು ವರ್ಷನಾದರೂ ನೀವು ಇದರಲ್ಲಿ ಎಂಬ್ರಾಯ್ಡ್ರಿ ಮಾಡಿ, ಇದರಲ್ಲಿ ರಿಪೇರಿ ಬಂದರೆ ಜಸ್ಟು ಒಂದು 100 ರೂಪೀಸ್ 150 ರೂಪೀಸಲ್ಲೇ ಮುಗಿದೋಗುತ್ತೆ. ಇದು ಜಾಸ್ತಿ ರಿಪೇರಿ ಕೂಡ ಬರೋಲ್ಲ. ರಿಪೇರಿ ಬರಬಾರ್ದು ಅಂದರೆ ಡೈಲಿ ಆಯಿಲ್ ಹಾಕಿ ಅದನ್ನು ಕರೆಕ್ಟಾಗಿ ನೋಡ್ಕೋಬೇಕು. ನಾವು ಹೆಂಗೆ ಹುಷಾರು ತಪ್ಪಾರ್ದು ಅಂತ ಡೈಲಿ ಊಟ ಮಾಡ್ತೀವೋ ಅದಕ್ಕೂ ಕೂಡ ಅಷ್ಟೇ, ಅದು ಹುಷಾರು ತಪ್ಪಾರ್ದು ಅಂತ ಡೈಲಿ ಆಯಿಲ್ ಹಾಕಬೇಕಾಗುತ್ತೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ಈ ಮಿಷಿನ್ ಬಗ್ಗೆ ತಿಳಿಸಿದ್ದೀನಿ. ಕೆಲವೊಬ್ಬರು ಒಂದೊಂದು ಸ್ಟೇಟ್ ಕಡೆ ಒಂದೊಂದು ಮಿಷಿನ್ ಫೇಮಸ್ ಆಗಿರುತ್ತೆ. ರ್ಯಾಲ್ಸನ್ನು ಮತ್ತು ರ್ಯಾನ್ಯೂ. ಇಲ್ಲಿ ರ್ಯಾನ್ಯೂ 130 ಅಂತ ಇರುತ್ತೆ. ಆ ರ್ಯಾನ್ಯೂ ಅನ್ನೋದು ನಿಮ್ಮ ಸ್ಟೇಟಲ್ಲಿ ಅವೈಲೇಬಲ್ ಇತ್ತಂತಂದರೆ ನೀವು ತಗೊಳ್ಳಿ, ಅದೇನು ತಪ್ಪೇನಿಲ್ಲ. ರ್ಯಾನ್ಯೂ ಮತ್ತು ರ್ಯಾಲ್ಸನ್ ಎಲ್ಲ ಒಂದೇ, ತುಂಬ ಚೆನ್ನಾಗಿರುತ್ತೆ ಫಿನಿಶಿಂಗು. ನಾನು ಹೇಳೋದು ಈ ಮಿಷಿನ್ನೇ ತಗೊಳ್ಳಿ ದಯವಿಟ್ಟು. ಈ ಮಿಷಿನ್ ಅಮೌಂಟ್ ಬಂದು 16,500 ರೂಪೀಸು. ಒಂದೊಂದು ಸ್ಟೇಟಲ್ಲೂ ಒಂದೊಂದು ಅಮೌಂಟ್ ಇರುತ್ತೆ, ಬೇರೆ ಕಡೆ ಸ್ಟೇಟಸಲ್ಲೆಲ್ಲ ಒಂದೊಂದು ರೇಟ್ ಇರುತ್ತೆ. ಆದರೆ ಇವು 16,500 ರೂಪೀಸ್ ಹೇಳಿದ್ದಾರೆ ಅಂದ್ಬಿಟ್ಟು ನೀವು ಅಲ್ಲಿ ಹೋಗಿ ಜಗಳ ಆಡಬೇಡಿ. ಯಾಕಂತಂದರೆ ಒಂದೊಂದು ಸ್ಟೇಟಲ್ಲಿ ಒಂದೊಂದು ರೇಟ್ ಇರುತ್ತೆ. ನೀವು ಕೇಳಿ 16,500 ರೂಪೀಸ್ ಹೇಳಿದ್ರು ನೀವು ಕೊಡಿ, ಅಷ್ಟಕ್ಕೆ ಕೊಡಿ ಅಂತ ಕೇಳ್ಕೊಳ್ಳಿ. ನೀವು ರೆಗ್ಯುಲರ್ ಕಸ್ಟಮರ್ ಆದರೆ ಅವರು ಡಿಸ್ಕೌಂಟ್ ಮಾಡ್ತಾರೆ, ಕಾಮನ್ ಕಸ್ಟಮರ್ ಆದರೆ ಅವರು ಡಿಸ್ಕೌಂಟ್ ಮಾಡಲ್ಲ. ಅದಕ್ಕೆ ನೀವು 16,500 ಕೊಡಿ. ನಾನು ಮೋಟ್ರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್ವೋ ಮೋಟ್ರ್ ಹಾಕ್ಸ್ಕೊಂಡಿರೋದು 3,500. ಅದು ಮೋಟ್ರ್ ಅಮೌಂಟ್ ಬಂದು 3,500. ಎಲ್ಲೋದ್ರೂ ನಿಮ್ಗೆ ಸರ್ವೋ ಮೋಟ್ರ್ ಅಷ್ಟೇ ಇರುತ್ತೆ. ಒಳ್ಳೊಳ್ಳೆ ಕಂಪ್ನಿ ಮಿಷಿನ್ಸು ಕೂಡ ನೀವು ತೊಗೊಂಡು ಹಾಕ್ಸ್ಕೋಬೋದು, ಏನು ತೊಂದರೆ ಇಲ್ಲ. ಇಷ್ಟೇ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕಾಗೋದು, ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆಯಿಲ್ ಯಾವ ಥರ ಹಾಕೋದು ಮಿಷಿನ್ಗೆ ಮತ್ತು ಮಿಷಿನ್ ಮೇಂಟೆನೆನ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಾರ ಹಾಕೋದು ಯಾವ ಥರ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ಒಂದೊಂದೇ ಕ್ಲಾಸ್ ವೈಸ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಡೌಟ್ಸ್ ಇದ್ದರೆ ನಾನು ಸ್ಕ್ರೀನ್ ಮೇಲೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡೋದಕ್ಕಿಂತ ವಾಟ್ಸಪ್ ಮಾಡಿದ್ರೇ ಬೆಟರು. ವಾಯ್ಸ್ ರೆಕಾರ್ಡ್ ಕಳಿಸಿದ್ರೆ ನಂಗೆ ತುಂಬಾ ಈಸಿ ಆಗುತ್ತೆ. ಪ್ಲೀಸ್ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.